ಆಟಿಟ್ಯೂಡ್ಗೂ ಪರ್ಫಾರ್ಮೆನ್ಸ್ಗೂ ಒಂದಕ್ಕೊಂದು ಮ್ಯಾಚೇ ಆಗಲ್ಲ. ಟೀಮ್ ಇಂಡಿಯಾ ಮುಂದೆ ಮಂಡಿ ಯೂರೋದು ಕೂಡ ತಪ್ತಾ ಇಲ್ಲ. ಕಳೆದ 4 ಸಂಡೆಗಳಲ್ಲೂ ಕೂಡ ಸೇಮ್ ಟು ಸೇಮ್ ಅದೇ ರಿಪೀಟ್ ಆಗಿದೆ. ಏಷ್ಯಾ ಕಪ್ನಲ್ಲಿ ಬಾಯ್ಸ್ ಟೀಮ್ ಬಂದ್ರು, 3 ಸಲ ಸೋತು ಸುಣ್ಣವಾದ್ರು. ವಿಶ್ವಕಪ್ನಲ್ಲಿ ಗರ್ಲ್ಸ್ ಬಂದ್ರು, ಸತತ 12ನೇ ಸಲ ಸೋತು ಹೋದ್ರು. ಆದ್ರೆ ಗಾಂಚಲಿ ಇದೆಯಲ್ಲ, ಅದು ಮಾತ್ರ ಕಡಿಮೆನೇ ಆಗಿಲ್ಲ. ಭಾನುವಾರ ನಡೆದ ಐಸಿಸಿ ವುಮೆನ್ಸ್ ವರ್ಲ್ಡ್ ಕಪ್ ಟೂರ್ನಿಯ ಭಾರತ ವಿರುದ್ಧದ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನದ ಆಟಗಾರ್ತಿಯರು ಬೇಜಾನ್ ದೌಲತ್ ತೋರಿಸಿದ್ದಾರೆ. ಕೊನೆಗೆ ಟಾಸ್ನಲ್ಲಿ ಮೋಸ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಹೊತ್ತಿದ್ದಾರೆ. ಅಷ್ಟಕ್ಕೂ ಇಂಡೋ ಪಾಕ್ ಮ್ಯಾಚ್ನಲ್ಲಿ ಏನೆಲ್ಲ ಆಯಿತು? ಪಾಕಿಸ್ತಾನದ ಆಟಗಾರ್ತಿಯರು ಕಿರಿಕ್ ತೆಗೆದಿದ್ಯಾಕೆ? ಮೋಸ ಮಾಡಿದ್ರು ಕೂಡ ಗೆಲ್ಲೋಕಾಗ್ಲಿಲ್ವಾ? ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಪಾಕಿಸ್ತಾನಿಯರು ಹೆಂಗೆ ಅಂದ್ರೆ ಇಂಡಿಯನ್ ಆರ್ಮಿ ರೇಂಜ್ಗೆ ಬಿಲ್ಡಪ್ ಕೊಡ್ತಾರೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಅಂತ ಬಂದ್ರೆ ಪಾಕಿಸ್ತಾನಿ ಆರ್ಮಿಗಿಂತಲೂ ಕಡೆ. ಏಷ್ಯಾ ಕಪ್ನಲ್ಲೇ ಪಾಕಿಸ್ತಾನದ ಆಟಗಾರರು ಏನೇನೋ ಮಂಗಾಟ ಮಾಡಕ್ ಹೋಗಿ ರಿವರ್ಸ್ ಫೈರ್ ಆಗಿ ಶೇಪೌಟ್ ಆಗಿದ್ರು. ನಿನ್ನೆ ಮ್ಯಾಚ್ ಅಲ್ಲಿ ಪಾಕಿಸ್ತಾನದ ಗರ್ಲ್ಸ್ ಕೂಡ ಅದೇ ತರ ಗಾಂಚಾಲಿ ತೋರಿಸಿ ಕೊನೆಗೆ ಅವರು ಕೂಡ ಇಂಗು ತಿಂದ ಮಂಗರಂತಾಗಿದ್ದಾರೆ. ಟಾಸ್ ಗೆದ್ದ ಪಾಕ್, ಮ್ಯಾಚ್ ಗೆದ್ದ ಭಾರತ. ಭಾನುವಾರ ಕೊಲಂಬೋದಲ್ಲಿ ನಡೆದ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಮ್ಯಾಚ್ ನಲ್ಲಿ ಪಾಕಿಸ್ತಾನದ ನಾಯಕಿ ಟಾಸ್ ವಿನ್ ಆಗಿದ್ರು. ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಇಳಿದ ಭಾರತ 50 ಓವರ್ಗಳಲ್ಲಿ 247 ರನ್ಗಳನ್ನ ಕಲೆ ಹಾಕಿತ್ತು. ಭಾರತ ಪರ ಯಾರು ಕೂಡ 50 ಬಾರಿಸಿಲ್ಲ ಅಂದ್ರೂ ಕೂಡ ನಂಬರ್ 8 ಬ್ಯಾಟಿಂಗ್ ವರ್ಗೂ ಕೂಡ ಯಾರು ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿರ್ಲಿಲ್ಲ. ಸೊ ಒಂದೊಳ್ಳೆ ಸ್ಕೋರ್ ಬಂತು. ಹೀಗಾಗಿ 248 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಪಾಕಿಸ್ತಾನ ಪರ ಸಿದ್ರಾ ಅಮೀನ್ 81 ರನ್ಗಳನ್ನ ಕಲೆ ಹಾಕ್ತಾರೆ. ಉಳಿದಂತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ರು. ಅಂತಿಮವಾಗಿ 43 ಓವರ್ಗಳಲ್ಲಿ 159 ರನ್ ಗಳಿಸಿ ಆಲ್ ಔಟ್ ಆಯಿತು. ಅಲ್ಲಿಗೆ ಭಾರತ 88 ರನ್ಗಳಿಂದ ಪಂದ್ಯವನ್ನ ಗೆದ್ದುಕೊಳ್ತು. ಇನ್ನು ಪಂದ್ಯದ ಆರಂಭಕ್ಕೂ ಮುನ್ನ ಪಾಕಿಸ್ತಾನದ ನಾಯಕಿ ಫಾತಿಮಾ ಸನಾ ಟಾಸ್ನಲ್ಲೂ ಮೋಸ ಮಾಡಿದ್ದಾರೆ ಅಂತ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಆದ್ರೆ ಅದು ಮೋಸ ಆಗಿಲ್ಲ, ಎಐ ವಿಡಿಯೋ ಆಗಿದೆ ಅಷ್ಟೇ. ಅದನ್ನ ಎಐ ತರ ಮಾಡಿ ಅದನ್ನ ವೈರಲ್ ಮಾಡ್ತಿದ್ದಾರೆ. ಇನ್ನು ಏಷ್ಯಾ ಕಪ್ ನಂತೆಯೇ ಪಾಕಿಸ್ತಾನ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಕಂಟಿನ್ಯೂ ಆಯಿತು. ಟಾಸ್ ಟೈಮ್ ಅಲ್ಲಿ ಹಾಗೆ ಮ್ಯಾಚ್ ಮುಗಿದ ಮೇಲೂ ಕೂಡ ಪಾಕಿಸ್ತಾನದ ಆಟಗಾರ್ತಿಯರಿಗೆ ಭಾರತೀಯರು ಕೈ ಕುಲುಕಲೇ ಇಲ್ಲ. ರನ್ಔಟ್ ಬಗ್ಗೆ ಖ್ಯಾತಿ ತೆಗೆದು ಅಂಪೈರ್ ಜೊತೆ ವಾಗ್ವಾದ. ಇನ್ನು ಭಾರತ ನೀಡಿದಂತ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಪಾಕಿಸ್ತಾನ 4 ಓವರ್ನಲ್ಲೇ ಮೊದಲ ವಿಕೆಟ್ ಗಳನ್ನ ಕಳ್ಕೊಳ್ತು. ಅದು ಕೂಡ ರನ್ಔಟ್ ನಲ್ಲಿ. 4ನೇ ಓವರ್ನ ಕೊನೆ ಎಸೆತದಲ್ಲಿ ಪಾಕ್ ಆರಂಭಿಕ ಆಟಗಾರ್ತಿ ಮುನೀಬಾ ಅಲಿ ಅವರ ಪ್ಯಾಡ್ ಅನ್ನ ಸವರಿ ಬಾಲ್ ಪಾಸ್ ಆಗಿತ್ತು. ಈ ವೇಳೆ ಟೀಮ್ ಇಂಡಿಯಾ ಆಟಗಾರ್ತಿಯರು LBWಗೆ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಅಂಪೈರ್ ಔಟ್ ಕೊಟ್ಟಿರಲಿಲ್ಲ. ಈ ವೇಳೆ ದೀಪ್ತಿ ಶರ್ಮಾ ಚೆಂಡನ್ನ ಸ್ಟಂಪ್ಗೆ ಎಸೆದಿದ್ರು. ಚೆಂಡು ವಿಕೆಟ್ಗೆ ತಗುಲಿದಾಗ ಮುನಿಬಾ ಕ್ರೀಸ್ನ ಹೊರಗಿದ್ರು. ಅಲ್ಲದೆ ಕ್ರೀಸ್ನಲ್ಲಿಟ್ಟ ಬ್ಯಾಟ್ ಗಾಳಿಯಲ್ಲಿತ್ತು. ಕೊನೆಗೆ 3ನೇ ಅಂಪೈರ್ ರಿವ್ಯೂ ಅನ್ನ ನೋಡಿ ಔಟ್ ಅಂತ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಇದು ನಾಟ್ ಫೇರ್ ಅಂತ ಪಾಕಿಸ್ತಾನದ ನಾಯಕಿ ಅಂಪೈರ್ ಜೊತೆ ಕೆಲ ಕಾಲ ವಾಗ್ವಾದವನ್ನು ಕೂಡ ನಡೆಸಿದ್ರು. ಬೌಲಿಂಗ್ ಟೈಮ್ ಅಲ್ಲಿ ಸ್ಪ್ರೇ ಹೊಡೆದ ಪಾಕ್ ಕ್ಯಾಪ್ಟನ್. ಇನ್ನು ಭಾರತ ಪಾಕಿಸ್ತಾನ ನಡುವಿನ ಮ್ಯಾಚ್ ಅಲ್ಲಿ ಕೆಲ ಕಾಲ ಪಂದ್ಯವನ್ನ ಸ್ಥಗಿತ ಮಾಡಲಾಗಿದ್ದು ಅದಕ್ಕೆ ಕಾರಣ ಕೀಟಗಳು. ಪಾಕಿಸ್ತಾನಿ ಆಟಗಾರ್ತಿಯರ ಬೌಲಿಂಗ್ ಟೈಮ್ ಅಲ್ಲಿ ಸಾಕಷ್ಟು ಕೀಟಗಳು ಮೈದಾನದಲ್ಲಿ ಹಾರಾಡ್ತಾ ಇದ್ವು. ಇದರಿಂದ ರನ್ ಅಪ್ ತಗೊಂಡು ಬೌಲಿಂಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅನ್ಸುತ್ತೆ. ಸೊ ಮೊದಲು ಟವೆಲ್ ತಗೊಂಡು ಓಡಿಸೋಕೆ ಯತ್ನಿಸಿದ್ರು. ಕೊನೆಗೆ ಪಾಕಿಸ್ತಾನದ ನಾಯಕಿ ಫಾತಿಮಾ ಸನಾ ಬಗ್ ಸ್ಪ್ರೇಯನ್ನ ತರಿಸ್ಕೊಂಡು ಸ್ಪ್ರೇ ಮಾಡಿದ್ರು. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಂತ ಪಾಕಿಸ್ತಾನ ಪರ ಸಿದ್ರಾ ಅಮೀನ್ ಕ್ರೀಸ್ ಕಚ್ಚಿ ನಿಂತು ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದ್ರು. 106 ಎಸೆತಗಳಲ್ಲಿ 81 ರನ್ಗಳನ್ನ ಕಲೆ ಹಾಕಿದ್ರು. ಬಟ್ 39.5ನೇ ಓವರ್ನಲ್ಲಿ ಸ್ನೇಹ್ ರಾಣಾ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಈ ವೇಳೆ ಸಿಟ್ಟಿನಿಂದ ಅಮೀನ್ ತಮ್ಮ ಬ್ಯಾಟ್ ಅನ್ನ ನೆಲಕ್ಕೆ ಬಡಿದಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಪಾಕಿಸ್ತಾನಿಯರು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಆನ್ ಫೀಲ್ಡ್ ಹಾಗೆ ಆಫ್ ದಿ ಫೀಲ್ಡ್ ನಲ್ಲಿ ಭಾರತವನ್ನ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಹೀಗಿದ್ರೂ ಕೂಡ ತಮ್ಮ ಹುಚ್ಚಾಟವನ್ನ ಮಾತ್ರ ಬಿಡ್ತಾನೆ ಇಲ್ಲ.
ಫೈನಲಿ ಕಳೆದ 4 ಭಾನುವಾರಗಳು ಕೂಡ ಭಾರತೀಯರ ಪಾಲಿಗೆ ಫನ್ ಡೇಗಳಾಗಿವೆ. 4 ಸಲವೂ ಸೇಮ್ ರಿಸಲ್ಟ್, ಟೀಮ್ ಇಂಡಿಯಾನೇ ವಿನ್ ಆಗಿದೆ. ಸೊ ಇದೇ ಅಲ್ವಾ ಬಲಿಷ್ಠ ಭಾರತದ ಪವರ್ ಅಂದ್ರೆ. ನಮಸ್ಕಾರ.